ಇಲ್ಲದೆ ಹೆಣ್ಣಿಗೆ ಈ ರೀತಿ ಮೈಗೆ ಮುಟ್ಟೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವೋ? ಓಯ್, ಒಂಟಿ ಹೆಣ್ಣು ಸಿಕ್ಕಿದ್ದಾಳಂತ ಈ ರೀತಿ ಅಸಹ್ಯವಾಗಿ ನಡ್ಕೋತಾ ಇದೆಯಲ್ಲ, ನನಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನಿಲ್ವೋ? ವಾವ್, ಕವಿ ಕಾಳಿದಾಸನ ಕಲ್ಪನೆಗೂ ನಿಲುಕಿದ ಶಕುಂತಲೆ, ಮನ ಮಂಜರಿ ನವನಾಟ್ಯ ಮಯೂರಿ, ನೋಡಿ ಮನಸೋತೆ ರತ್ನ ಮಂಜರಿ. ಹೌದಾ? ಬಂದದ್ದಾತಲ್ಲ, ಮಟ್ಟಕ್ಕೆ ನಿಂತ್ಕೊಂಡಿದೀಯಾ? ಮೊದಲು ಕಾಲ್ ತೆಗೆಯಲಿಂದ. ಐ ಸೇ ಫಸ್ಟ್ ಗೆಟ್ ಔಟ್. ನೋ 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 ನೋ, ಅಲ್ಲ ನನಗೆ ಗೆಟ್ ಔಟ? ನೋಡಕ್ಕೆ ಬಹಳ ಚಂದದನಂತ ಕೊಬ್ಬನ ನಿನಗೆ. ಎಲ್ಲಿ ಬಿಡ, ಅಂತೂ ಸಿಟ್ಟಿಗೆ ಬಂದಾಗ ಬಹಳ ಚಂದ ಕಾಣ್ತೀಯ. ಅಲ್ಲ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಿನ್ನ ಹೆಸರೇನು? ನಿನಗೆ ಯಾರೇ ವಾಟ್ಸ ಅದಾರೋ ಅಥವಾ ಇಲ್ಲ? ಲುಕ್ ಮಿಸ್ಟರ್, ಅದೆಲ್ಲ ನಿನ್ನ ಮುಂದೆ ಹೇಳೋ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಅಲ್ಲಿಂದ್ರೆ ನಿನ್ನ ಪರಿಣಾಮ ನೆಟ್ಟಾಗಲಿಕ್ಕಿಲ್ಲ. ಪರಿಣಾಮ? ಯಾರದಿರಿ ಈ ರೋಡ್ ಒಳಗ? ಯಾರು ಇಲ್ಲಂತ ಕಾಣಕತ್ತೈತಿ. ಹಂಗಾದ್ರ ನನ್ನ ಕೆಲಸ ಸಕ್ಸಸ್. ನೋಡು, ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟು ಹೋಗೋ ಇಲ್ಲ ಅಂತ. ಹೌದು, ಕಂಡು ಹೆಣ್ಮಕ್ಳನ್ನ ಕೆಣಕ್ತಾ ಇದೆಯಲ್ಲ, ನನಗೆ ಮನೇಲಿ ಅಕ್ಕ ತಂಗಿ ಯಾರು ಇಲ್ವೇನೋ? ಕರೆ ಹೇಳ್ಬೇಕಂದ್ರೆ ನನಗೆ ಯಾರು ಇಲ್ಲ. ನಮ್ಮಪ್ಪನಿಗೆ ನಾನು ಒಬ್ಬನೇ ಮಗ. ಸಿಕ್ಕಾಪಟ್ಟೆ ಗಳಿಸಿಟ್ಟಾನ, ನಾನು ಅದನ್ನು ಡಬಲ್ ಮಾಡ್ಕೊಂತ ಹೊಂಟೀನಿ. ನೋಡ್ರಪ್ಪ, ನನ್ನ ಹತ್ರ ರೊಕ್ಕನೂ ಅಷ್ಟೈತಿ, ಸೊಕ್ಕನೂ ಅಷ್ಟೈತಿ. ಅಲ್ಲ ಎಲ್ಲ ಮಾತಾಡ್ತಾ ಇದೆಯಲ್ಲ, ನೀನು ಹೇಳ್ದಂಗೆ ಎಲ್ಲರಿಗೂ ಅಕ್ಕ ತಂಗಿ ಅನ್ಕೋತ ಹೊಂಟ್ರ ವಂಶ ಉದ್ಧಾರ ಆಗೋದು ಯಾವಾಗ? ನಾವು ಗಂಡಸರೆಲ್ಲ ಏನ ಸನ್ಯಾಸಿ ಆಗೋಣ? ನಾಯಿ ಅಕ್ಕ ತಂಗಿ ನಿನಗೆ ಇಲ್ಲ ಅಂದಮೇಲೆ ನಿನ್ನಂಥವನಿಗೆ ಅಕ್ಕ ತಂಗಿ ಹೆಣ್ಣಿನ ಬೆಲೆ ಹೇಗೋ ಗೊತ್ತಾಗಬೇಕು. ನಿನಗೆ ಹಡದ ತಾಯಾದ್ರೂ ಇದ್ದಾಳೋ ಇಲ್ವೋ? ಕಂಡಿದ್ದೀನಿ. ಏನು ಭಾರಿ ಸಾಧ್ವಿ ಶಿರೋಮಣಿ ಸಾವಿತ್ರಿಕೆ ಹೇಳಕ ಬಂದಾಳೆ ಇಲ್ಲಿ ಹಾಳ ಪುರಾಣ. ರೂಪ, ಇಂದಲ್ಲ ನಾಳೆ ಆದ್ರೂ ನೀ ಯಾವನ್ನಾದ್ರೂ ಮದ್ವೆ ಆಗಾಕಬೇಕು. ಅದನ್ನ ಈಗ ಮಾಡು ಅಂತ ಕೇಳಾಕತ್ತೀನಿ. ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ಕೈ ಚಳಕ ನಾವು ತೋರಿಸ್ಬೇಕಾಗ್ತದೆ. ನೀಚ, ಒಂದು ಮಾತು ಹೇಳ್ತೀನಿ, ಕಿವಿ ಕೊಟ್ಟು ಕೇಳೋ. ಹೆಣ್ಣು ತಾನಾಗನೆ ಒಲದು ಬರಬೇಕು. ಹೆಣ್ಣು ಒಲದು ಬರೋದಕ್ಕೂ ಪುಣ್ಯ ಮಾಡಿರ್ಬೇಕು. ಇಷ್ಟ ಇಲ್ಲದೆ ಹೆಣ್ಣನ್ನ ಬಲಾತ್ಕಾರ ಮಾಡೋದಕ್ಕೆ ಬಂದೆ ಆದರೆ ಕಾಲಾಗಿರೋ ಮೆಟ್ಟು ಕೈಗೆ ಬರ್ತಾ ಹುಷಾರ್. ಈ ಕಲಿಯುಗದ ಮಾದರಿ ಹೆಣ್ಣು, ಈ ರೂಪ ಪ್ರಾಣ ಕೊಡ್ತಾಳೆ ವಿನಃ ತನ್ನ ಶೀಲನ ಬಿಟ್ಟು ಕೊಡೋದಿಲ್ಲ. ಮೊದಲು ಅದನ್ನ ತಿಳ್ಕೊಂಡು ಮಾತಾಡೋ. ಕಂಡಿದ್ದೀನಿ ಮುಚ್ಚ, ಭಾರಿ ಗರ್ತಿ ನೀನು. ರೂಪ, ಚಿಟ್ಕೆ 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 ಸಾಕು. ಸಾವಿರ ಹುಡುಗಿಯರು ಬಂದ ಪಾಳೆ ಕಚ್ಚಿ ನಿಲ್ತಾರ ಅಂತದ್ರೊಳಗ ನೀನೇನ್ ಮಹಾ? ನೋಡೋ, ನೀನಾಗೆ ನೀನು ಒಪ್ಕೊಳ್ತೀವೋ ಇಲ್ಲ? ಒಳ್ಳೆ ಮಾತಿನ ಹೇಳಿದ್ರೆ ನೀನು ದಾರಿಗೆ ಬರಹ ಕಾಣೋದಿಲ್ಲ. ಕತ್ತಿಗೆ ಲತ್ತೆ ಪೆಟ್ಟೆ ಸರಿಯ. ನನ್ನ ಕೆನ್ನಿಗೆ ಬಾರಿಸಿದೀಯಾ ಕೆಟ್ಟ? सूतार का हाथ में मिलकर लकड़ी सत्यानाश, गौंडी का हाथ में मिलकर पत्थर सत्यानाश, टेलर का हाथ में मिलकर कपड़ी सत्यानाश, इस रघुवीर का हाथ में मिलकर पूरी नीचे से ऊपर तक पूरी पूरी तरफ से सब सत्यानाश. ನಿನ್ನನ್ನು ಬಿಟ್ಟರೆ ನಮ್ಮ ಗಂಡಸರ ಜಾತಿಗೆ ಅವಮಾನ.
ಬಾ 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 ಕನ್ನಡಮ್ಮನ ದೇವಾಲಯ ಕಂಡೆ ಹೆಣ್ಣಿನ ಕಣ್ಗಳಲ್ಲಿ, ಕನ್ನಡಮ್ಮನ ಚರಿತೆಯ ಬರದೇನ ಆಕೆಯ ಹೃದಯದಲ್ಲಿ. ವಂದನೆಯ ಹೆಣ್ಣಿಗೆ ಅಭಿನಂದನೆ ಈ ಮಣ್ಣಿಗೆ. ಕನ್ನಡದ ಹೆಣ್ಣನ್ನು ಹಾಡಿದ್ರು ಕನ್ನಡದ ಕವಿಗಳು, ಕನ್ನಡದ ಹೆಣ್ಣನ್ನು ಅಭಿನಂದಿಸಿದ್ರು ಕನ್ನಡದ ಖ್ಯಾತ ಸಾಹಿತಿಗಳು. ಕನ್ನಡ ಹೆಣ್ಣನ್ನು ಹಾಡಿದ್ರು, ಹೊಗಳಿದ್ರು, ಪೂಜಿಸಿದ್ರು, ಗೌರವಿಸಿದ್ರು, ಆರಾಧಿಸಿದ್ರು. ಅದೇ ಕನ್ನಡದ ಹೆಣ್ಣನ್ನ ಬೀದಿಯಲ್ಲಿತ್ತು ಬಲಾತ್ಕಾರ ಮಾಡ್ತಾ ಇದೀಯ. ನಾಚಿಕೆ ಆಗಲ್ವೇನೋ? ನನ್ನ ಈ ಕಾರ್ಯದಲ್ಲಿ ಅಡ್ಡ ಬರುವ ನೀನ್ಯಾರ್ಲೆ? ಇಂಥ ಗರತಿಯರ ಮೇಲೆ ಕಾಮದ ಕಣ್ಣು ಹಾಕುವ ನಿನ್ನಂತ ಕಾಮುಕರನ್ನು ಕತ್ತರಿಸಿ ಹಾಕುವ ಸೂರ್ಯ. ಸೂರ್ಯ ಸೂರ್ಯ ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ. ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ. ಕೊಟ್ಟು ಕೆಟ್ಟವನು ಕರ್ಣ, ಕುಡದೆ ಕೆಟ್ಟವನು ದುರ್ಯೋಧನ. ಸೂರ್ಯ, ಈ ಸಮಾಜದಲ್ಲಿ ನೀನೇ ಮಾಡೋ. ಈ ಸಮಾಜ ನಿನಗೆ ಕೆಟ್ಟವನು ಎಂದು ಪಟ್ಟ ಕಟ್ಟತ್ತೆ. ಮಿಸ್ಟರ್, ಆಡೋ ಮಾತಲ್ಲಿ ಗತ್ತಿರ್ಬೇಕು, ಪ್ರೀತಿಸೋ ಹೃದಯದಲ್ಲಿ ತಾಳ್ಮೆ ಇರಬೇಕು, ನೋಡೋ ನೋಟದಲ್ಲಿ ಕರುಣೆ ಇರಬೇಕು, ಇಡೋ ಪ್ರತಿ ಒಂದು ಹೆಜ್ಜೆನು ನಿಯತ್ತಾಗಿಡಬೇಕು. ಹಂಗ ನಮ್ಮ ದೇಶದ ನಾರಿಯರನ್ನ ಮುಟ್ಟೋದಕ್ಕಿಂತ ಮುಂಚೆ ಯೋಗ್ಯತೆ ಅನ್ನೋದಿರ್ಬೇಕಲೇ. ಸೂರ್ಯ, ಗೆಳೆಯ ಅಂತ ಬಂದ್ರೆ ಗುಡಿ ಕಟ್ಟಿಸ್ತೀನಿ, ಪ್ರೀತಿ ಅಂತ ಬಂದ್ರೆ ತಾಜ್ ಮಹಲ್ ಕಟ್ಟಿಸ್ತೀನಿ, ಸಂಬಂಧಿಕ ಅಂತ ಬಂದ್ರೆ ಸೇತುವೆ ಕಟ್ಟಿಸ್ತೀನಿ. ಬಟ್ ದುಶ್ಮನ್ ಅಂತ ಏನಾದ್ರೂ ಬಂದ್ರೆ ನನ್ನ ಮಗನೇ ಸಮಾಧಿ ಕಟ್ಟಿಸ್ತೀನಿ. ನೋಡೋ, ಸುಮ್ಮನೆ ನನ್ನ ಗುಲಾಮ್ನಾಗಿ ನನಗೆ ಸಲಾಮ್ ಹೊಡೆದು ಇವಳು ನನ್ನ ಬಿಟ್ಕೊಟ್ಟು ಹೋಗ್ಬಿಡು. ಗುಲಾಮ್ಗಿರಿ ಗುಲಾಮ್ಗಿರಿ ಅನ್ನೋದೇ ನನಗೆ ಗೊತ್ತಿಲ್ಲ. ಸಲಾಮ್ ಹೊಡೆಯೋದು ನನ್ನ ಇತಿಹಾಸದಾಗ ಇಲ್ಲ. ಸಾವಿಗೆ ಬೇಕಾದ್ರೂ ಶರಣಾಗ್ತೀನಿ. ನಿನ್ನಂತ ಕಚಡ ನನ್ನ ಮಕ್ಕಳಿಗೆ ಸಲಾಮ್ ಹೊಡೆಯೋದು ಸತ್ರು ಸಾಧ್ಯವಿಲ್ಲ. ಸೂರ್ಯ, ಇವಳನ್ನು ಕಾಪಾಡಲು ಬಂದಿದ್ದೀಯಲ್ಲ, ಇಷ್ಟಕ್ಕೂ ಇವಳು ನಿನಗೆ ಅಕ್ಕನೋ ಅಥವಾ ತಂಗಿನೋ? ಏನ್ ಸಂಬಂಧ ನಿನಗೆ? ಏನ್ ಸಂಬಂಧ? ಏನು ಸಂಬಂಧ ಇರ್ಲಾರ್ದ ಹೆಣ್ಮಕ್ಳನ್ನ ಮುಟ್ಟಿದ್ರನ ಬಿಡಂಗಿಲ್ಲ. ಅಂತದ್ರಾಗ ನಾ ಮದುವೆಯಾಗ ಹುಡುಗಕ್ಕಿ, ನನ್ನ ಜೀವ ಅಕಿನ ಮುಟ್ಟಿದ್ರೆ ಬಿಡ್ತೀನ, ದೊಡ್ಡ ಕತ್ತರು ಸಾಕ್ತೀನಿ. ಓಹೋ, ಇದು ಹಿಂಗೈತೆ ವಿಷಯ. ಅದಕ್ಕೆ ಹಿಂಗೆ ಅಡ್ವಾನ್ಸ್ ರಿಸರ್ವೇಷನ್ ಆಗೈತೆ. ಅದಕ್ಕೆ ಹಿಂಗೆ ಮಾಡಾಕತ್ತಾರ ಇವ್ರು. ಹಾವು ನೋಡಿದ ಮುಗುಲಿ ಥರ ಇದನ್ನ ಹಿಂಗೆ ಹೊಡಿಬಾರ್ದ. ಸಮಯ ನೋಡಿ ಹದ ಬರೋ ಮಠ ಕಾಯ್ಬೇಕು. ಹದ ನೋಡಿ ಹಿಚ್ಕಬೇಕು. ಉಚ್ಚಿ ಹೋದ್ರು ಕಟ್ಟಿಗೆ ಗೊತ್ತಾಗಬಾರ್ದು. ಹಂಗ ಹೊಡಿತೀನಿ. ಈ ರಘುವೀರ್ ದೇಸಾಯಿ ಪ್ಲೇಟ್ ಚೇಂಜ್ ಹಂಗೈತಿ ಅಂತ ನನ್ನ ಕೆನ್ನಿಗೆ ಹೊಡೆದಾಳಲ್ಲ ಈಕೆ. ನನ್ನನ್ನು ಎದುರು ಹಾಕೊಂಡ ಅದು ಹೆಂಗೆ ಜೀವನ ಮಾಡ್ತಾಳಂತ ನಾನು ನೋಡಿ ಬಿಡ್ತೀನಿ. ಸೂರ್ಯ, ಈಕೆ ನಿನ್ನ ಹೆಂಡತಿ ಆಗಕ್ಕೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಒಂದು ವೇಳೆ ಗೊತ್ತಾಗಿದ್ರು ನಾನು ಈ ರೀತಿ ಮಾಡ್ತಾ ಇರಲಿಲ್ಲ. ನಿಮ್ಮಂಥವ್ರನ್ನ ಕಂಡು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರೊಂದು ಮಾತು ಹೇಳ್ಯಾರ. ಗಂಡಸಾದವನು ದುಡಿದು ಬೆವರು ಸುರಿಸ್ಬೇಕು, ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನ ನೋಡಿ ಜೊಲ್ಲು ಸುರಿಸಬಾರ್ದು ಅಂತ. ಸೂರ್ಯ, ಈಗ ನಿನ್ನ ಜೊತೆ ಮಾತಾಡೋಕೆ ನನಗೆ ಟೈಮ್ ಇಲ್ಲ. ಆಮೇಲೆ ಭೇಟಿ ಆಗ್ತೀನಿ. ಹೋಗಲೇ ಹೋಗು, ನಿನ್ ಟೈಮ್ ಚಲೋ ಐತಿ. ಇಲ್ಲ ಅಂದ್ರ ನಿನ್ನ ಕಥಿನೇ ಬೇರೆ ಇತ್ತು. ರೂಪ, ಐ ಆಮ್ ವೆರಿ ಸಾರಿ. ಸೂರ್ಯ,
ನೀವು ಬೇಗ ಬರ್ದೆ ಹಾಗಿದ್ರೆ ಆ ನೀಚ ನನ್ನ ಬಾಳನ್ನೇ ಹಾಳು ಮಾಡಿಬಿಡ್ತಿದ್ದ. ಸಮಾಧಾನ ಮಾಡಿಕ ರೂಪ, ಎಲ್ಲದಕ್ಕೂ ಆ ದೇವರಿದ್ದಾನೆ. ನಾನು ನಿಂದಿರುವಾಗ ಇಂಥವ್ರು ಆಗಕ್ಕೆ ಬಿಡ್ತೀನ? ಸಾಧ್ಯ. ಹುಟ್ಟಿದ ಕೂಡಲೇ ನಾನು ತಂದೆನ ಕಳೆದುಕೊಂಡೆ. ನಾನು ಹುಟ್ಟಿದ ಕೂಡಲೇ ನನ್ನ ತಂದೆನ ಕಿತ್ಕೊಂಡ ಪಾಪಿ ಅಂತ ಜನ ಎಲ್ಲ ನನಗೆ ಅಪವಾದ ಕೊಡ್ತಾ ಇದ್ರು. ನನ್ನ ತಾಯಿ ಅಲ್ಲಿ ಇಲ್ಲಿ ಕೂಲಿನಲ್ಲಿ ಮಾಡಿ ಕಷ್ಟಪಟ್ಟು ನನ್ನ ಬೆಳೆಸಿದ್ರು. ಆದರೆ ನಾನು ವಯಸ್ಸಿಗೆ ಬಂದಾಗ ಅನಾರೋಗ್ಯದಿಂದ ನನ್ನ ತಾಯಿ ಕೂಡ ತೀರ್ಕೊಂಡ್ಬಿಟ್ರು. ಸೂರ್ಯ, ಯಾರಿಲ್ಲದ ಈ ಒಂಟಿ ಜೀವನ ತುಂಬಾ ಭಯಾನಕ ಸೂರ್ಯ, ತುಂಬಾ ಭಯಾನಕ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ ನನಗೆ ಯಾರೂ ಇಲ್ಲ. ಯಾರಿಲ್ಲದ ಅನಾಥೆ ನಾನು ಅನಾಥೆ. ಹಾಗನ್ಬೇಡ ರೂಪ. ನೋಡು, ನೀನು ತಂದೆ ತಾಯಿಗಳನ್ನ ಕಳೆದುಕೊಂಡು ಅನಾಥಿ, ನಾನು ತಂದೆ ತಾಯಿಗಳನ್ನ ಕಳೆದುಕೊಂಡು ಅನಾಥ. ನಾವಿಬ್ಬರು ಪೆಟ್ಟು ತಿಂದ ಜೀವಿಗಳು. ನೋಡು, ಇನ್ನು ಮುಂದೆ ನೀನು ಅನಾಥಳಲ್ಲ, ಯಾಕಂದ್ರೆ ನಿನಗೋಸ್ಕರ ನಾನಿದ್ದೀನಿ. ಹೌದಾ? ಯಾವತ್ತೂ ನನ್ನ ಕೈ ಬಿಡೋದಿಲ್ಲ ತಾನೇ? ಖಂಡಿತ ಬಿಡೋದಿಲ್ಲ. ನಡಿ, ಇವತ್ತು ನಿನ್ನ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹೌದಾ? ನಿಜವಾಗ್ಲೂ? ನಿಜವಾಗ್ಲು. ಒಂದ್ ವೇಳೆ ನಿಮ್ಮ ಅಣ್ಣ ಒಪ್ಪದೇ ಇದ್ರೆ? ನಮ್ಮ ಅಣ್ಣನ ಒಪ್ಸೋ ಜವಾಬ್ದಾರಿ ನಂದು. ಬಾ, ಎಲ್ಲಿ ಈಗಲಾದ್ರೂ ನಗ್ತೀಯ? ಇದೇ ಖುಷಿಯಲ್ಲಿ ಏನಾದರೂ